ಗುರು ನಾವು ನೋಡಿದ್ರೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಮಳೆ ಹಾಕಿ ನೆರೆ ಕುಂತ್ಬಿಟ್ಟಿದೆ. ये वीडियो अंदर बनाएंगे आप दरबार के अंदर इधर अंदर बनाना ये वीडियो अलाउड नहीं है. ಹಾಯ್ ಹಲೋ ನಮಸ್ಕಾರ ಗುರು, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಸಿ ಬಾಸ್. ಗುರು ಇವತ್ತು ನಾವೆಲ್ಲಪ್ಪ ಹೋಗ್ತಿರೋದು ಅಂತ ಹೇಳಿದ್ರೆ ತಾರಾಗಡಿಗೆ ಹೊಂಟಿವಿ. ಬನ್ನಿ ಗುರು, ಇವಾಗ ಇಲ್ಲಿಂದ ಸೀದಾ ಹೋಗೋಣ ಆಟೋದಲ್ಲಿ. ಯಾವ ರೇಂಜಿಗೆ ಇವರು ಎಲ್ಲ ಕುದುರೆ ಮೇಲೆಲ್ಲ ಈಟಂಗಿ ಮತ್ತು ಉಸುಗೆಲ್ಲ ಕುದುರೆ ಮೇಲೆ ಹೊಡಿತಾರೆ ಗುರು. ಇಲ್ಲಿ ಓಣೆಯಲ್ಲೆಲ್ಲ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ರೀತಿ ಇದ್ದಾರೆ ಗುರು. ಇಲ್ಲ ಅಂದ್ರೆ ಬನ್ನಿ ಗುರು, ನಾವು ಸೀದಾ ಆಟೋ ಹೊಡ್ಕೊಂಡು ಹೋಗೋಣ. ಫೈನಲ್ ಆಗಿ ಗಾಡಿ ಕೂಡ ಬಂತು. ಇವಾಗ ನಾವು ಸೀದಾ ಹೊಂಟಿವಿ ಇಲ್ಲಿಂದ ತಾರಾಗಡಿಗೆ. ಬನ್ನಿ ಗುರು, ಹೋಗಿ ಅಲ್ಲೇ ನಿಮಗೆ ಸಿಗ್ತೀನಿ ಅಂದೆ. ಒಂದು ಬೆಟ್ಟ ಎತ್ತಿದ್ದೀವಿ, ಇದು ಬೆಟ್ಟನ. ಇನ್ನೊಂದು ಬೆಟ್ಟ ಎತ್ತಿದ್ರೆ ಸೀದಾ ಅಲ್ಲಿಂದ ನಾವು ಸೀದಾ ದರ್ಗಾದ ಹತ್ರ ಹೋಗ್ತೀವಿ. ಬನ್ನಿ ಇವಾಗ ಇನ್ನೊಂದು ಬೆಟ್ಟ ಹತ್ಕೊಂಡು ಸೀದಾ ದರ್ಗಾದ ಹತ್ರ ಹೋಗೋಣ. ಗೈಸ್ ಇವಾಗ ಫೈನಲ್ ಆಗಿ ನಾವು ಬಂದು ತಲುಪಿ. ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಪ್ಲೇಸ್ ಇದೆ ದರ್ಗಾದ ಹತ್ರ. ಇವಾಗ ಇಲ್ಲಿಂದ ಸೀದಾ ನಾವು ದರ್ಗಾದ ಹತ್ರ ಇಲ್ಲಿ ಕಾಣ್ತಿದ್ದಲ್ಲ, ಇದೊಂದು ದರ್ಗಾ ಅಂತೆ, ಇನ್ನೊಂದು ಎಲೆ ಇದೆ ಅಂತೆ. ಬನ್ನಿ ಗೈಸ್ ಅಲ್ಲಿಂದ ಇವಾಗ ಸೀದಾ ಅಲ್ಲಿ ಹೋಗಿ ಅಲ್ಲಿ ಓತಿ ಗೀತಿ ಎಲ್ಲ ಮಾಡಿಸ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಬೇರೆ ಪ್ಲೇಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಬನ್ನಿ ಬ್ಲಾಗ್ನ ಕಂಟಿನ್ಯೂ ನೋಡ್ತಾರ್ರಿ. ಬನ್ನಿ ಹೋಗೋಣ. ये वीडियो अंदर बनाएंगे आप दरबार के अंदर इधर अंदर बनाना ये वीडियो अलाउड नहीं है. ಇಲ್ಲಿ ಫೈನಲ್ ಆಗಿ ಎಲ್ಲ ಐಟಮ್ ಎಲ್ಲ ತಗೊಂಡ್ವಿ. ಇಲ್ಲಿ ತಗೊಂಡಿವಿ ಸೀದಾ ಹೊಂಟಿದ್ದೀವಿ ನಾವು ದರ್ಗಾದ ಒಳಗಡೆ. ಬನ್ನಿ ಗುರು ಹೋಗೋಣ ಇಲ್ಲಿಂದ. ಗುರು ನಾವು ಇವಾಗ ಒಳಗೆ ಹೋಗಿ ಬಂದಿರೋ ದರ್ಗಾ ಯಾವುದಪ್ಪ ಅಂತ ಹೇಳಿದ್ರೆ ಹಜರತ್ ಮೀರಾಜ್ ಸೈಯದ್ ಹುಸೇನ್ ಅವರ ಇದು ದರ್ಗಾ. ಇಲ್ಲಿ ನೋಡ್ಬೋದು ಇಂಥವು ಇಲ್ಲಿ ಬಹುತ್ ಸಾರ. ಇದು ಏನು ಹೇಳ್ತಾರೆ ನಿಮ್ಗೆ ಕನ್ನಡದಾಗ ಯಾಕೆ ನನಗೆ ಅರ್ಥ ಆಗವಲ್ತು. ಇವು ನೋಡಿದರೆ ಮಜಾರಾಗೋ ಇಲ್ಲಂದ್ರೆ ಸಿಕ್ಕಾಪಟ್ಟೆ ಅದಾವ ಗುರು. ಇಲ್ಲೆಲ್ಲ ಇದು ಚಾದರ ಹೊಣ್ಸೋಕ್ಕಾಗಲ್ಲ ಅಂತೇಳಿ ಒಳಗಡೆ ಒಂದೇ ಒಂದು ದೊಡ್ಡ ದರ್ಗಾ ಮಾಡಿರೋದು. ಅದೇ ಇವಾಗ ಒಳಗೆ ಹೋಗಿ ಬಂದಿವಲ್ಲ. ಬನ್ನಿ ಗುರು ಇವಾಗ ಇಲ್ಲಿಂದ ಸೀದಾ ಇನ್ನು ಏನೇನಿದೆ ಇಲ್ಲೆಲ್ಲ ಅಂತ ಸ್ವಲ್ಪ ಎಲ್ಲ ನೋಡ್ಕೊಂಡು ಇಲ್ಲಿಂದ ಹೋಗೋಣಂತೆ. ಬನ್ನಿ ಗುರು ಇವಾಗ ಫೈನಲ್ ಆಗಿ ಓದಿ ಇದೆಲ್ಲ ಮಾಡಿಸ್ಕೊಳ್ಳೋದೆಲ್ಲ ಮುಗೀತು. ಬನ್ನಿ ಸೀದಾ ಒಮ್ಮೆ ಹತ್ಕೊಂಡು ಅಲ್ಲೊಂದು ಸ್ವಲ್ಪ ನಿಂತ್ಕೊಂಡು ಸ್ವಲ್ಪ ಫೋಟೋಸ್ ಎಲ್ಲ ತೆಗ್ಸ್ಕೊಳ್ಳೋದಿದೆ. ಬನ್ನಿ ಸೀದಾ ಹೋಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತು ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊತೀವಿ. ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಕೂಡ ಪೂರಾ ಬ್ಲಾಗ್ಗೆ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಇವಾಗ ಸೀದಾ ಇಲ್ಲಿ ಹೊರಡೋಣ. ಅವರು ಹುಡುಗರೆಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ, ಅದಕ್ಕೆ ಇದಲ್ಲ ಇವಾಗ ಸೀದಾ ರೂಮ್ಗೆ ಹೊಂಟಿದ್ವಿ. ರೂಮ್ಗಳಿಂದ ಇವಾಗ ಸೀದಾ ಬಜಾರ್ನಲ್ಲಿ ಸ್ವಲ್ಪ ತಿರುಗಾಡಿ ಹೋಗ್ತೀವಿ. ಬನ್ನಿ ಅಲ್ಲಿ ಹೋಗಿ ನಿಮಗೆ ಅಲ್ಲೆಲ್ಲ ಬಜಾರೆಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತೀವಿ. ಬನ್ನಿ ಹೋಗೋಣ. ಫೈನಲ್ ಆಗಿ ರೂಮಿಂದ ನಾವು ಹೊಂಟಿದ್ವಿ. ಸೀದಾ ಇವಾಗ ಬಜಾರ್ನಲ್ಲಿ ಊಟ ಮಾಡಬೇಕು. ಊಟ ಕೂಡ ಮಾಡಿಲ್ಲ. ಬನ್ನಿ ಸೀದಾ ಎಲ್ಲೋಗಿ ಊಟ ಮಾಡ್ಕೊಂಡು ಆಮೇಲೆ ಶಾಪಿಂಗ್ ಮಾಡಿ ಅಂತ ಮಾಡೋಣ. ಅವರು ಫೈನಲಿ ಮಾರ್ಕೆಟ್ ಹತ್ರ ಬಂದು ನೋಡ್ಬೋದು. ನೀವು ಮಾರ್ಕೆಟ್ ಯಾವ ರೇಂಜ್ ಇಷ್ಟ ಆಗಿದೆ ನಾವು ಕಾಣ್ತಿದ್ದೆಲ್ಲ ಅದೇ ದರ್ಗಾ. ನೀವು ನೋಡ್ಬೋದು ಯಾವ ರೇಂಜ್ ರಶ್ ಇದೆ ಅಂತೇಳಿ. ಬನ್ನಿ ಸೀದಾ ಹೋಗೋಣ, ಊಟ ಮಾಡ್ಕೊಂಡು ಆಮೇಲೆ ನೀವು ಸಿಗ್ತೀನಂತೆ. ಎಲ್ಲ ಈಗ ಊಟ ಮಾಡೋಕೆ ಬಂದ್ವಿ. ಇದು ನೋಡಿದರೆ ನಮ್ಮ ಸೈಡ್ ಊಟ ಎಲ್ಲ ಸಿಗೋಲ್ಲ. ಯಾವುದೋ ಒಂದು ಕೇರಳದ ಊಟ ಸಿಕ್ಕಿದೆ, ಅದೇ ಹೋಟ್ಲಲ್ಲಿ ನಾವು ಊಟ ಮಾಡೋಕೆ ಬಂತೀವಿ ಡೈಲಿ. ಬನ್ನಿ ಊಟ ಮಾಡಿದ್ಮೇಲೆ ನಿಮಗೆ ಸಿಗ್ತೀನಂತೆ. ಇವರು ಫೈನಲ್ ಆಗಿ ಊಟ ಇಂಥ ಎಲ್ಲ ಮಾಡೋಕ್ಕೆ ಬಂತು. ಬಂದರೆ ನೀವು ಇಡೀ ಏರಿಯಾದಲ್ಲಿ ಎಲ್ಲ ನಿಮಗೆ ಬರೀ ಹೋಟ್ಲುಗಳೇ ಸಿಗುತ್ತೆ ಜಾಸ್ತಿ. ಬಟ್ಟೆ ಅಂಗಡಿ ಅವೆಲ್ಲ ಎಲ್ಲಿ ನೋಡಿದ್ರು ಬರೀ ಹೋಟ್ಲುಗಳೇ. ಬನ್ನಿ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಬನ್ನಿ ಹೋಗಿ ಸ್ವಲ್ಪ ಎಲ್ಲ ಬಜಾರೆಲ್ಲ ತಿರುಗಾಡೋಣ. ಬನ್ನಿ ನೀವು ಬ್ಲಾಗಲ್ಲೆಲ್ಲ ಕಂಟಿನ್ಯೂ ತೋರಿಸ್ತೀನಿ. ಎಲ್ಲರೂ ನೋಡಿ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದರೆ ಇನ್ನೂ ಸ್ವಲ್ಪ ಒಂದೇ ಅಂಗಡಿಯಲ್ಲಿ ಒಂದು ಸ್ವಲ್ಪ ಮೆಟ್ರೋಲ್ ತೊಗೊಂಡ್ವಿ. ಇಲ್ಲಿ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಮಳೆ ಅಂತ ಬಂದರೆ ಇಲ್ಲಿ ರೋಡ್ನಾಗೆಲ್ಲ ನೀರು ಇರ್ತೀವಿ ಫುಲ್ ಮಳೆ ಬಂದರೆ. ಗುರು ನಾವು ನೋಡಿದ್ರೆ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ನೋಡಿದ್ರೆ ಮಳೆ ಹಾಕಿ ನೆರೆ ಕುಂತ್ಬಿಟ್ಟಿದೆ. ಸೀದಾ ಹೊಂಟು ನಾವು ನೋಡಿದ್ರೆ ರೂಮಿಗೆ. ಬನ್ನಿ ಮುಂದೆ ಸಿಗ್ತೀನಿ ನಿಮಗೆ ಮತ್ತೆ ರೂಮ್ ಹತ್ರ.